ಅಂತ ಅಂದ್ರೆ ಹೇಳ್ತಾರೆ. ಇವತ್ತು ಏನು ಕೆಲಸಕ್ಕೆ ಬಂದು ಹೇಳಂಗಿಲ್ವಾ ನೀವು? ನೀರಿದೆ ಅಂತ ಸರ್ ಹೇಳಿ ಬೈಟ್ ಆ ಥರ ನಾವೇನು ಮಾತಾಡ ಬೈಟ್ ಅಲ್ಲ ಮೀಡಿಯಾ ಅವರು ನಾವು ಅದೇ ಬಸ್ ಸರ್ ಸ್ಯಾಂಪಲ್ ತಗೊಂಡಿದ್ದೀವಿ. ಅದನ್ನೇ ಮಾಡತ್ತಾ ಅದೇ- ಇದ್ದೀನಿ. ಅದೇ- ಅದನ್ನೇ ಹೇಳಿ ಬಿಡಿ. ಅದನ್ನ ಹೇಳಿ ಶಾಸಕರ ಕರ್ತವ್ಯಕ್ಕೆ ಬಂದಿದ್ದೀವಿ. ನಾವು ಶಾಸಕರು ಕರೆದಿರೋದಕ್ಕೆ ಬಂದಿದ್ದೀವಿ. ಬಂದು ಎಲ್ಲ ವೀಕ್ಷಣೆ ಮಾಡಿ ಸೀವೇಜ್ ಎಂಟ್ರಿ ಇತ್ತು ಅಂತ ನೋಡಿದ್ದೀವಿ. ಸ್ಯಾಂಪಲ್ ಮತ್ತು ಕಲೆಕ್ಟ್ ಮಾಡಿದ್ದೀವಿ. ಅದನ್ನ ಬ್ಯಾಂಗ್ಳೂರು ಲ್ಯಾಬ್ರೇಟ್ರಿ ಕಳಿಸ್ತೀವಿ. ವಿತಿನ್ 10 days 8 days ಒಳಗಡೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿ ಸರ್ಗೆ ರಿಪೋರ್ಟ್ ಎಲ್ಲ ಕೊಡ್ತೀವಿ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಏನು ಲೆಟ್ರ್ ಹಾಕಬೇಕು ಅದನ್ನು ಕಳಿಸ್ತೀವಿ. ಮೇಡಮ್ ನಿಮ್ಮ ಪ್ರಕಾರ ಇಲ್ಲಿ ಈ ಸ್ಮೆಲ್ ಎಲ್ಲ ನೋಡಿದ್ವಿ, ಜನರಿಗೆ ಅನಾರೋಗ್ಯ ಕಾರಣಗಳು ಬಂದ ಚಾನ್ಸಸ್ ನಿಮಗೆ ಪೊಲ್ಯೂಷನ್ ಬೋರ್ಡ್ಗೆ ಏನಾಗ್ಬೋದು ಮುಂದೆ? ಯಾವ ಥರ ನಗರಸಭೆಯವ್ರಿಗೆ ಯಾವ ಥರ ನೀವು ಇದು ಕೊಡ್ತೀರಾ? ಅದೇ ನಾನು ಟೆಸ್ಟ್ ರಿಪೋರ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ಓಕೆ. ಟೆಸ್ಟ್ ಅಂದ್ರೆ ಇವತ್ತು ಏನು ಕೆಲಸಕ್ಕೆ ಬಂದು ಹೇಳಂಗಿಲ್ವಾ ನೀವು? ನೀರಿದೆ ಅಂತ ಸರ್ ಹೇಳಿ ಬೈಟ್ ಆ ಥರ ನಾವೇನು ಮಾತಾಡ ಬೈಟ್ ಅಲ್ಲ ಮೀಡಿಯಾ ಅವರು ನಾವು ಅದೇ ಬಸ್ ಸರ್ ಸ್ಯಾಂಪಲ್ ತಗೊಂಡಿದ್ದೀವಿ. ಅದನ್ನೇ ಮಾಡತ್ತಾ ಇದ್ದೀನಿ. ಅದೇ- ಅದನ್ನೇ ಹೇಳಿ ಬಿಡಿ. ಅದನ್ನ ಹೇಳಿ ಶಾಸಕರ ಕರ್ತವ್ಯಕ್ಕೆ ಬಂದಿದ್ದೀವಿ. ನಾವು ಶಾಸಕರು ಕರೆದಿರೋದಕ್ಕೆ ಬಂದಿದ್ದೀವಿ. ಬಂದು ಎಲ್ಲ ವೀಕ್ಷಣೆ ಮಾಡಿ ಸೀವೇಜ್ ಎಂಟ್ರಿ ಇತ್ತು ಅಂತ ನೋಡಿದ್ದೀವಿ. ಸ್ಯಾಂಪಲ್ ಮತ್ತು ಕಲೆಕ್ಟ್ ಮಾಡಿದ್ದೀವಿ. ಅದನ್ನ ಬ್ಯಾಂಗ್ಳೂರು ಲ್ಯಾಬ್ರೇಟ್ರಿ ಕಳಿಸ್ತೀವಿ. ವಿತಿನ್ 10 days 8 days ಒಳಗಡೆ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿ ಸರ್ಗೆ ರಿಪೋರ್ಟ್ ಎಲ್ಲ ಕೊಡ್ತೀವಿ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಏನು ಲೆಟ್ರ್ ಹಾಕಬೇಕು ಅದನ್ನು ಕಳಿಸ್ತೀವಿ. ಮೇಡಮ್ ನಿಮ್ಮ ಪ್ರಕಾರ ಇಲ್ಲಿ ಈ ಸ್ಮೆಲ್ ಎಲ್ಲ ನೋಡಿದ್ವಿ, ಜನರಿಗೆ ಅನಾರೋಗ್ಯ ಕಾರಣಗಳು ಬಂದ ಚಾನ್ಸಸ್ ನಿಮಗೆ ಪೊಲ್ಯೂಷನ್ ಬೋರ್ಡ್ಗೆ ಏನಾಗ್ಬೋದು ಮುಂದೆ? ಯಾವ ಥರ ನಗರಸಭೆಯವ್ರಿಗೆ ಯಾವ ಥರ ನೀವು ಇದು ಕೊಡ್ತೀರಾ? ಅದೇ ನಾನು ಟೆಸ್ಟ್ ರಿಪೋರ್ಟ್ ಚೆಕ್ ಮಾಡ್ಕೊಂಡು ಆಮೇಲೆ ಓಕೆ.